ಹೋದ್ಯ ಪಿಶಾಚಿ ಅಂದ್ರೆ ಮತ್ತೆ ಒಕ್ಕರಿಸಿತ ಮಾರಿ. ನೆರೆಯ ಆಂಧ್ರ ಪ್ರದೇಶದಲ್ಲಿ ಕೊರೋನಾಗೆ ಇಬ್ಬರು ಬಲಿ. ಹೊರ ರಾಜ್ಯದಿಂದ ಬರುವವರ ಮೇಲೆ ಜಿಲ್ಲಾಡಳಿತ ನಿಗಾ. ಎಸ್ 2019 ಹಾಗೂ 2020ರಲ್ಲಿ ಒಕ್ಕರಿಸಿದ್ದ ಮಹಾಮಾರಿ ಕೊರೋನಾ ವಿನಾಶವಾಯ್ತು ಅಂತ ಅಂದ್ಕೊಂಡು ಸಹಜ ಜೀವನ ಮಾಡುತ್ತಿದ್ದ ವೇಳೆ ಇದೀಗ ಮತ್ತೆ ಮಾರಿ ಒಕ್ಕರಿಸಿದ್ಯಾ ಎಂಬ ಆತಂಕ ಶುರುವಾಗಿದೆ. ಇದೀಗ ಕೋವಿಡ್ ಮತ್ತೆ ದೇಶಕ್ಕೆ ಕಾಲಿಟ್ಟಿದ್ದು ನೆರೆಯ ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ಕೊರೋನಾಗೆ ಇಬ್ಬರು ಬಲಿಯಾಗಿದ್ದಾರೆ. ಅಲ್ಲದೆ 8 ಕೋವಿಡ್ ಪ್ರಕರಣಗಳು ಸಕ್ರಿಯವಾಗಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾಹಿತಿ ನೀಡಿದೆ. ನೆರೆಯ ಆಂಧ್ರ ಪ್ರದೇಶದಲ್ಲಿ ಕೋವಿಡ್ ಆತಂಕ ಹೆಚ್ಚಾದ ಬೆನ್ನಲ್ಲೇ ತುಮಕೂರು ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಹೊರ ರಾಜ್ಯದಿಂದ ಬರುವವರ ಮೇಲೆ ಜಿಲ್ಲಾಡಳಿತ ತೀವ್ರ ನಿಗಾ ಇಟ್ಟಿದ್ದು ಪಾವಗಡ ತಾಲೂಕಿನ ಗಡಿಭಾಗದ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕೋವಿಡ್ ಹರಡುವುದನ್ನು ನಿಯಂತ್ರಿಸಲು ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತುರ್ತು ಸಭೆ ನಡೆಸಿ ಇಲಾಖೆಗೆ ಕಟ್ಟೆಚ್ಚರ ವಹಿಸಲು ನಿರ್ದೇಶನ ನೀಡಿದ್ದಾರೆ. ಇನ್ನು ಡಿಸಿ ಶುಭ ಕಲ್ಯಾಣ್ ನಿರ್ದೇಶನದಂತೆ ಪಾವಗಡದಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಕೈಗೊಳ್ಳಲಾಗ್ತಾ ಇದೆ. ತಾಲೂಕಿನಲ್ಲಿ ಸುಮಾರು 6 ಕಡೆ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದ್ದು ಆಂಧ್ರದಿಂದ ಬಂದವರಲ್ಲಿ ಜ್ವರ ಕಾಣಿಸಿಕೊಂಡಿದ್ದರೆ ಅಂತವರಿಗೆ ಆಶಾ ಕಾರ್ಯಕರ್ತರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಯಿಂದ ತಪಾಸಣೆ ಮಾಡಲಾಗ್ತಿದೆ. ಸದ್ಯ ನಮ್ಮ ರಾಜ್ಯದಲ್ಲಿ ಯಾವುದೇ ಕೊರೋನಾ ಕೇಸ್ ದಾಖಲಾಗಿಲ್ಲ. ಆದ್ರಿಂದ ಜನರು ಭಯಪಡುವ ಅಗತ್ಯವಿಲ್ಲ. ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿದ್ರೆ ಸಾಕು ಎಂದು ಡಿಸಿ ಶುಭ ಕಲ್ಯಾಣ್ ಸೂಚನೆ ನೀಡಿದ್ರು. ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಆಂಧ್ರದಲ್ಲಿ ಕಡಪದಲ್ಲಿ ಕೋವಿಡ್-19 ಇಬ್ಬರು ಮೃತಪಟ್ಟಿದ್ದಾರೆ ಅನ್ನುವ ಒಂದು ಮಾಹಿತಿ ನಮಗೆ ಬಂದಿದೆ. ತಕ್ಷಣ ನಮ್ಮ ಜಿಲ್ಲಾಡಳಿತ ವತಿಯಿಂದ DHO ಮತ್ತು THO ಪಾವಗಡದಲ್ಲಿ ಇರುವ ಎಲ್ಲ PHC ಆಫೀಸರ್ಸ್, ಹೆಲ್ತ್ ಆಫೀಸರ್ಸ್ಗೆಲ್ಲ ನಾವು ತಕ್ಷಣ ಒಂದು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿ ಏನೇನು ಪ್ರಿಕಾಷನರಿ ಮೆಷರ್ಸ್ ನಾವು ತಗೋಬೇಕು ಅಂತ ಅವರಿಗೆ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿದ್ದೀವಿ. ತಕ್ಷಣ ಅವರು ಒಂದು ಚೆಕ್ ಪೋಸ್ಟ್ 5 ಕಡೆ ಮಾಡಿದ್ದಾರೆ. ಎಲ್ಲಿ ನಮಗೆ ಬಾರ್ಡರ್ ಏರಿಯಾಸ್, ಆಂಧ್ರಾಗೆ ಬಾರ್ಡರ್ ಏರಿಯಾಸ್ ಇದೆ, ಅಲ್ಲಿ ಚೆಕ್ ಪೋಸ್ಟ್ ಮಾಡಿದ್ದಾರೆ. ನಾಗಲಾಪುರ, ನಾಗಲ್ಮಡಿಕೆ, ಕೊಡಮಡುಗು, ರಾಜವಂತಿ, ಅರಸೀಕೆರೆ ಈ ಥರ 5 ಕಡೆ ಚೆಕ್ ಪೋಸ್ಟ್ ಮಾಡಿದ್ದಾರೆ. ಆ ಚೆಕ್ ಪೋಸ್ಟಲ್ಲಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಇರ್ತಾರೆ ಮತ್ತು ಆಶಾ ವರ್ಕರ್ ಇರ್ತಾರೆ. ಇಮಿಡಿಯೇಟಾಗಿ ಯಾರ್ಯಾರೆಲ್ಲ ಬರ್ತಿದ್ದಾರೆ ಬೇರೆ ರಾಜ್ಯದಿಂದ ಅವ್ರದ್ದು ಒಂದು ತಪಾಸಣೆ ಆಗುತ್ತದೆ. ಟೆಂಪ್ರೇಚರ್ ಚೆಕ್ ಮಾಡ್ತೀವಿ ಮತ್ತು ಅವರಿಗೆ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಮತ್ತು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಈ ಥರ ಸಿಂಪ್ಟಮ್ಸ್ ಇದ್ದರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮತ್ತು ಏನೇನು ಪ್ರಿಕಾಷನರಿ ಮೆಷರ್ಸ್ ಅವರು ತಗೋಬೇಕು ಅಂತ ಡಾಕ್ಟರ್ಸ್ ಅವರಿಗೆ ಅಡ್ವೈಸ್ ಮಾಡ್ತಾರೆ. ಇದಿಲ್ಲದೆ ಫೀವರ್ ಕ್ಲಿನಿಕ್ ತಾಲೂಕು ಹಾಸ್ಪಿಟಲ್ ಪಾವಗಡದಲ್ಲಿ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲಲ್ಲಿ ಫೀವರ್ ಕ್ಲಿನಿಕನ್ನು ಕೂಡ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಒಟ್ಟಾರೆಯಾಗಿ ನಾವು ಏನೇನು ಮುಂಜಾಗ್ರತೆ ಕ್ರಮ ತಗೋಬೇಕು ಅದೆಲ್ಲ ನಾವು ತಗೊಂಡಿದ್ದೀವಿ. ಬಿಕಾಸ್ ನಮಗೆ ಪಾವಗಡ ಈಗ ಆಂಧ್ರ ಬಾರ್ಡರ್ ಇರೋದ್ರಿಂದ ನಮಗೆ ಹೆಚ್ಚಿನ ರೀತಿಯಲ್ಲಿ ಏನು ಕೋವಿಡ್-19 ಹರಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ತಗೊಂಡಿದ್ದೀವಿ. ಈಗಾಗಲೇ ಲಾಸ್ಟ್ 2 ಡೇಸಿಂದ 119 ಕೇಸಸ್ಸು ಫೀವರ್ ಕೇಸಸ್ಸು ಪಾವಗಡದಲ್ಲಿ ರಿಜಿಸ್ಟರ್ ಆಗಿದೆ. ಅವ್ರಿಗೆ ಎಲ್ಲ ನಾವು ಸೂಟಬಲ್ ಡೈರೆಕ್ಷನ್ಸು ಮತ್ತು ಪ್ರಿಸ್ಕ್ರಿಪ್ಷನ್ಸನ್ನು ಕೊಟ್ಟಿದ್ದೀವಿ. ಇದಿಲ್ಲದೆ ಖಾಸಗಿ ಆಸ್ಪತ್ರೆಯಲ್ಲಿ ಯಾರ್ಯಾರೆಲ್ಲ ಫೀವರ್ ಕೇಸಸ್ ಬರ್ತಿದ್ದಾರೆ ಅವ್ರದ್ದು ಕೂಡ ಎಲ್ಲ ಇನ್ಫಾರ್ಮೇಷನ್ ನಮಗೆ ಶೇರ್ ಮಾಡಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ಸಾರ್ವಜನಿಕರಲ್ಲಿ ಮನವಿ ಏನು ಅಂತ ಹೇಳಿದರೆ, ಅವರಿಗೆ ಫೀವರ್ ಇದ್ದರೆ ದಯವಿಟ್ಟು ಕ್ವಾರಂಟೈನ್ ಮಾಡ್ಕೊಳ್ಳಿ. ಕ್ವಾರಂಟೈನ್ ಮಾಡೋಕ್ಕಾಗಲ್ಲ, ನಾವು ಓಡಾಡಲೇಬೇಕು ಅನ್ನೋ ಒಂದು ಸನ್ನಿವೇಶ ಬಂದಿದ್ದರೆ ದಯವಿಟ್ಟು ಮಾಸ್ಕನ್ನು ಹಾಕ್ಕೊಳ್ಳಿ. ಪರ್ಸ್ನಲ್ ಹೈಜೀನ್ ಅಂದರೆ ಕೈಯನ್ನು ಸತತವಾಗಿ ತೊಳೆಯೋದು, ಸ್ಯಾನಿಟೈಸರ್ ಯೂಸ್ ಮಾಡುವುದು, ಸೊ ಈ ಥರ ಪ್ರಿಕಾಷನರಿ ಮೆಷರ್ಸನ್ನು ತಾವು ತಗೋಬೇಕು. ಅದಿಲ್ಲದೆ ಕಂಟಿನ್ಯೂಸ್ ಆಗಿ ಫೀವರ್ ಇದ್ದರೆ ನಮಗೆ ಟೆಸ್ಟಿಂಗ್ ಮಾಡಲಿಕ್ಕೆ ಇದುವರೆಗೆ ಏನು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಏನು ಡೈರೆಕ್ಷನ್ಸ್ ಬಂದಿಲ್ಲ. ಬಟ್ ನಮಗೆ ಟೆಸ್ಟಿಂಗ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಾಮರ್ಥ್ಯ ಜಿಲ್ಲೆ ಒಳಗಡೆ ಇದೆ. ಎಮರ್ಜೆನ್ಸಿ ಇದ್ದರೆ ನಾವು ಬ್ಯಾಂಗ್ಳೂರು ಕೂಡ ಕಳಿಸ್ಕೊಡ್ತೀವಿ ಟೆಸ್ಟಿಂಗ್ ಮಾಡಲಿಕ್ಕೆ. ಬಟ್ ಸಿನ್ಸ್ ಕೇಸಸ್ ಈಗ ರೈಸ್ ಏನೂ ಆಗ್ತಾ ಇಲ್ಲ, ಹಾಗಾಗಿ ಆತಂಕ ಪಡೋದು ಬೇಡ. ನಾವು ಕೂಡ ಕೋವಿಡ್-19 ಟೆಸ್ಟಿಂಗ್ ಅಂತೂ ನಾವು ಮಾಡ್ತಾ ಇಲ್ಲ. ಬಟ್ ಬೇಸಿಕ್ ಪ್ರಿಕಾಷನರಿ ಮೆಷರ್ಸ್ ನಾವು ತಗೊಳ್ತಾ ಇದ್ವಿ. ಎಲ್ಲ ಡಾಕ್ಟರ್ಸು PHC ಡಾಕ್ಟರ್ಸ್ ಕೂಡ ತಯಾರಿದ್ದಾರೆ. ಸೊ ಜನರಲಿ ಬೇಸಿಕ್ ಹೈಜೀನ್, ಪರ್ಸ್ನಲ್ ಹೈಜೀನನ್ನು ಮೇಂಟೈನ್ ಮಾಡಿ, ಮಾಸ್ಕನ್ನು ಧರಿಸಿ ಇಫ್ ಯು ಹ್ಯಾವ್ ಫೀವರ್ ಲೈಕ್ ಸಿಂಪ್ಟಮ್ಸ್. ನಮ್ಮ ಜಿಲ್ಲೆ ಒಳಗಡೆ ಸುಮಾರು 3 ಕಡೆ ಗೌರ್ಮೆಂಟಿಂದನೇ ಟೆಸ್ಟಿಂಗ್ ಮಾಡಲಿಕ್ಕೆ ನಮಗೆ ಸಾಮರ್ಥ್ಯ ಇದೆ. ಬಟ್ ಅದರದ್ದು ಕ್ಯಾಲಿಬ್ರೇಷನ್ನು ಅದೆಲ್ಲ ಮಾಡಬೇಕು.
ಸೊ ಸಿನ್ಸ್ ದ ಕೇಸಸ್ ಆರ್ ನಾಟ್ ಆನ್ ದ ರೈಸ್, ನಾವು ರೆಡಿ ಇದ್ದೀವಿ. ಬಟ್ ಯಾವಾಗ ಸ್ಟೇಟಿಂದ ಡೈರೆಕ್ಷನ್ಸ್ ಬರುತ್ತೋ ಆವಾಗ ನಾವು ಟೆಸ್ಟಿಂಗ್ ಪ್ರಾರಂಭ ಮಾಡ್ತೀವಿ. ಬಟ್ ಇನ್ ಕೇಸ್ ಆಫ್ ಎನಿ ಇಮಿಡಿಯೇಟ್ ಎಮರ್ಜೆನ್ಸಿ ನಾವು ಬ್ಯಾಂಗ್ಳೂರು ಕೂಡ ಆ ಸ್ವಾಬನ್ನು ಕಳಿಸ್ಕೊಟ್ಟು ನಾವು ಟೆಸ್ಟಿಂಗ್ ಮಾಡ್ತೀವಿ ಫ್ರೀ ಆಫ್ ಕಾಸ್ಟ್. ಸೊ ಜನರಲಿ just take the precautionary measures whatever the doctors say. ಸದ್ಯ ರಾಜ್ಯ ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಕಾಣಿಸಿಕೊಂಡಿಲ್ಲ. ಆದರೂ ಕೂಡ ಜನರು ಮುನ್ನೆಚ್ಚರಿಕೆ ಕ್ರಮ ಅನುಸರಿಸುವ ಮೂಲಕ ಕೊರೋನಾ ಮಹಾಮಾರಿ ಬಾರದಂತೆ ಎಚ್ಚರ ವಹಿಸಬೇಕಿದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.